ಬೆಂಗಳೂರಿನಲ್ಲಿ ಕೆಲ ಯುವತಿಯರಿಗೆ ಬೀದಿ ಪುಂಡ್ರ ಕಾಟ ಬಹಳ ಹೆಚ್ಚಾಗಿದೆ. ಅದೇ ರೀತಿಯಾಗಿ ಪೊಲೀಸರು ಕೂಡ ಈಗ ಆಕ್ಷನ್ಗೆ ಇಳಿದಿದ್ದು 3 ಆರೋಪಿಗಳನ್ನ ಬಂಧಿಸಿದ್ದಾರೆ. ಏನಾಗಿದ್ದು, ಏನ್ ಬೀದಿ ಪುಂಡ್ರು ಅಂದ್ರೆ ಯಾಕೆ ಇವರು ಬೀದಿ ಪುಂಡ್ರು ಅಂತ ಹೇಳ್ತಿರೋದು? ಬೀದಿ ಬೈಕಲ್ಲಿ ಯುವತಿನ ಫಾಲೋ ಮಾಡ್ಕೊಂಡು ಅಲ್ದಿದ್ದಾರೆ. ಇವ್ರು ಬೀದಿ ಪುಂಡ್ರಲ್ದೆ ಮತ್ತಿನ್ನೇನು? ಬೈಕ್ನಲ್ಲಿ ಹೋಗ್ತಾ ಇದ್ದ ಯುವತಿಯನ್ನ ಫಾಲೋ ಮಾಡಿ ಕಿರುಕುಳ ಕೊಟ್ಟಿದ್ದಾರೆ. ಏನೋ ಒಂದು ಸ್ವಲ್ಪ 100 ಮೀಟರ್ 200 ಮೀಟರ್ ಅಂದರೆ ಪಾಪ ಉದ್ದೇಶ ಇರಲಿಲ್ಲ ಅಂತ ಅಂದ್ಕೊಳ್ಬೋದು. 2 ಕಿಲೋಮೀಟರ್ವರೆಗೂ ಆ ಯುವತಿಯನ್ನು ಫಾಲೋ ಮಾಡಿದ್ದಾರೆ ಈ ಪುಂಡ್ರು. ಒಂದೇ ಬೈಕ್ನಲ್ಲಿದ್ದಂಥ 3 ಆ ಯುವತಿಗೆ ಮೇಲಿನ ಮೇಲೆ ಕಿರುಕುಳವನ್ನು ಕೊಟ್ಟಿದ್ದಾರೆ. ಬೇಕು ಅಂತಾನೆ ಆ ಯುವತಿಯ ಬೈಕ್ ಬಳಿ ಅಡ್ಡಾದಿಡ್ಡಿ ತಮ್ಮ ಬೈಕನ್ನು ಚಾಲನೆ ಮಾಡಿದ್ದಾರೆ, ಕಾರನ್ನು. ಸೊ ಅಲ್ಲ, ಇವರು ಬೈಕಲ್ಲೇ ಹೋಗ್ತಾ ಇದ್ದಿದ್ದು, ಯುವತಿಯನ್ನು ಬೈಕಲ್ಲಿ ಫಾಲೋ ಮಾಡ್ಕೊ ಆಕೆನೂ ಕೂಡ ಬೈಕಲ್ಲೇ ಹೋಗ್ತಾ ಇದ್ದೆ, ಅಂದರೆ ಸ್ಕೂಟ್ರ್ನಲ್ಲಿ. ಸೊ ಹಿಂದೆ ಕಾರ್ನಲ್ಲಿ ಬರ್ತಾ ಇದ್ದಂಥ ವ್ಯಕ್ತಿ ಇದನ್ನೆಲ್ಲ ವಿಡಿಯೋ ಚಿತ್ರೀಕರಣ ಮಾಡಿದ್ದಾರೆ. ಸೊ ಆ ವಿಡಿಯೋ ಸಮೇತವಾಗಿ ಪೊಲೀಸರಿಗೆ ಟ್ಯಾಗ್ ಮಾಡಿದ್ರು ವ್ಯಕ್ತಿ. ಅದಾದ ನಂತರಲ್ಲಿ ಇದೆಲ್ಲ ಬೆಳಕಿಗೆ ಬಂದಿದೆ. ನೋಡಿ, ಇದು ಇಲ್ಲ ಅಂತ ಅಂದರೆ ಆ ಯುವತಿನೂ ಪಾಪ ಕಂಪ್ಲೇಂಟ್ ಕೊಡೋಕೆ ಹೋಗ್ತಿರ್ಲಿಲ್ಲ, ಈ ವಿಷಯನೂ ಗೊತ್ತಾಗ್ತಾ ಇರಲಿಲ್ಲ. ಈಗ ಹಿಂದ್ಗಡೆ ಕಾರ್ನಲ್ಲಿ ಬಂದಂಥ ವ್ಯಕ್ತಿ ಇದನ್ನು ರೆಕಾರ್ಡ್ ಮಾಡಿ ಪೊಲೀಸರಿಗೆ ಟ್ಯಾಗ್ ಮಾಡಿದಂಥ ಕಾರಣಕ್ಕಾಗಿ ನಂಬರ್ ಪ್ಲೇಟ್ ಕೂಡ ಭಾಳ ಕ್ಲಿಯರ್ ಆಗಿ ಅಲ್ಲಿ ಗೊತ್ತಾಗ್ತಾ ಇತ್ತು, ತಗಲಾಕ್ಕೊಟ್ಟಿದ್ದಾರೆ.